ಅಜ್ಜನ ಹಳೆ ಮನೆಯಲ್ಲಿ ನನ್ನ ಬಾಲ್ಯದ ದಿನಗಳ ಜ್ಞಾಪಕಗಳು ತುಂಬಿವೆ. ಆಗ ಅದೊಂದು ಮಂತ್ರಮುಗ್ಧಿತ ಸ್ಥಳವಾಗಿತ್ತು. ಏಕೆಂದರೆ ಅಜ್ಜನ ಆಲಯದ ಎಡಬಾಗಿಲು ಯಾವಾಗಲೂ ಲಾಕಲ್ಲಿತ್ತು. ಅಜ್ಜನಿಗೆ ಅದರಲ್ಲಿ ಯಾವ ರಹಸ್ಯವಿದೆಯೋ ಗೊತ್ತಾಗಬೇಕೆಂದು ನನ್ನ ಕುತೂಹಲ ಹೆಚ್ಚುತ್ತಿತ್ತು. ಒಂದು ದಿನ ಅಜ್ಜನಿಗೆ ಅವರ ಹಳೆಯ ಬರಹ ಪುಸ್ತಕಗಳನ್ನು ಬೇರ್ಪಡಿಸಲು ನಾನು ಸಹಾಯ ಮಾಡುತ್ತಿದ್ದೆ. ಅಜ್ಜನ ಹಾದಿಯಲ್ಲೇ ಹಳೆಯ ಬಾಗಿಲ ಬಳಿ ನಿಂತು ನೋಡುತ್ತಾ ಇದ್ದನು. ಅವರ ಮುಖದಲ್ಲಿ ವಿಶಿಷ್ಟವಾದ ಆಲೋಚನೆಯ ಕೆನ್ಸೊಳೆ ನೋಡಿ ನಾನು ಕುತೂಹಲದಿಂದ ಕೇಳಿದೆ, ಅಜ್ಜ, ಈ ಬಾಗಿಲಿನ ಹಿಂದಿನ ರಹಸ್ಯ ಏನು? ಅಜ್ಜನ ಮನೆಯಲ್ಲಿ ಹಳೆಯ ದಿಬ್ಬಣಕಟ್ಟೆ ಕುರ್ಚಿಯ ಮೇಲೆ ಕುಳಿತುಕೊಂಡು ಅವರು ತಮ್ಮ ನಸುಪಾದ ದೃಷ್ಟಿಯಿಂದ ನನಗೆ ನೋಡಿದರು. ಅದೊಂದು ದೊಡ್ಡ ಕತೆ. ಅವರು ನಸುಬೆರಳಿನಿಂದ ಬಾಗಿಲು ತೋರಿಸಿದರು. ಆದರೆ ನೀನು ಧೈರ್ಯವಿದ್ದರೆ ಮಾತ್ರ ಕೇಳಬಲ್ಲೆ. ನನ್ನ ಹೃದಯವು ಸುತ್ತಿ ಹಾರಿತು. ಅಜ್ಜ, ನಾನು ಕೇಳಬೇಕು. ಅಜ್ಜನು ನಿಟ್ಟುಸಿರು ಬಿಟ್ಟರು ಮತ್ತು ಕತೆ ಆರಂಭಿಸಿದರು. ನಮ್ಮ ಮನೆಗೆ ಹಲವು ದಶಕಗಳ ಹಿಂದಿನ ನನ್ನ ಅಜ್ಜನು ಈ ಬಾಗಿಲು ಕಟ್ಟಿದ್ದರು. ಇದು ಕೇವಲ ಒಂದು ಬಾಗಿಲಲ್ಲ, ಇದು ಒಂದು ಸಮಯದ ರಸ್ತೆ. ಅವರು ಇಡೀ ಕುಟುಂಬವನ್ನು ರಕ್ಷಿಸುವುದಕ್ಕಾಗಿ ಇದನ್ನು ಮಾಡಿದರೆಂಬುದು ಹೇಳುತ್ತಾರೆ. ಆದರೆ ಇದು ಮಾತ್ರವಲ್ಲ, ಬಾಗಿಲಿನ ಹಿಂದೆ ಬೊಗಿಯ ಹುಟ್ಟಿನಿಂದಲೂ ಬೆಳೆದ ಅಪರಿಚಿತ ಜಗತ್ತಿದೆ. ಆಗಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಕೇಳಿದ್ದೆ, ಆದರೆ ಅದನ್ನು ಕುತೂಹಲದಿಂದ ಕೇಳದೇ ಇರುತ್ತಿದ್ದೆ. ಆದರೆ ಈ ಬಾರಿ ನನ್ನ ಧೈರ್ಯ ಹೆಚ್ಚಿದ್ದು. ನಾನು ಕೇಳಿದೆ, ಅಜ್ಜ, ನಾವು ಆ ಬಾಗಿಲು ತೆರೆಯಬಹುದು? ಅಜ್ಜನು ನಿಧಾನವಾಗಿ ತನ್ನ ಕೀಲಿಗಳನ್ನು ಎತ್ತಿ ಬಾಗಿಲಿನ ಲಾಕಿನತ್ತ ಹೋಗಿ ತನ್ನ ಮುಗಿಯುವುದರೊಂದಿಗೆ ಬಾಗಿಲು ತೆರೆಸಿದರು. ಬಾಗಿಲು ತಿತ್ತಿಯಿಂದ ತೆರೆದು ಬಿಟ್ಟಿತು. ಬಾಗಿಲಿನ ಹಿಂದಿನಿಂದ ಶಾಂತವಾದ ಬೆಳಕು ಬಂದು ನಮ್ಮನ್ನು ಹೊತ್ತಿತ್ತು. ಅಜ್ಜನು ನನ್ನ ಕೈ ಹಿಡಿದು ಬಾಗಿಲಿನೊಳಗೆ ತೊಡಗಿದರು. ಒಳಗೆ ನಿಂತಾಗ ಒಂದು ಅಪರೂಪವಾದ ಜಗತ್ತು ಕಾಣಿಸಿತು. ಅಲ್ಲಿ ವಿವಿಧ ಕಾಲಗಳ ಜನರು, ವಸ್ತುಗಳು ಮತ್ತು ಘಟನಾವಳಿಗಳು ಜೀವಂತವಾಗಿ ಕಂಡುಬರುತ್ತಿದ್ದವು. ಆ ಕ್ಷಣ ನನ್ನ ಮನಸ್ಸಿನಲ್ಲಿ ಎಂತಹ ಸಂತೋಷವಾಯಿತು. ಈ ರಹಸ್ಯವನ್ನು ನಾನು ಕಂಡುಕೊಂಡಿದ್ದು ನನ್ನ ಜೀವನದ ಒಂದು ದೊಡ್ಡ ಭಾಗವಾಗಿತ್ತು. ನನ್ನ ಅಜ್ಜನ ರಹಸ್ಯ ಬಾಗಿಲು. ನಾನು ನುಡಿದೆ, ಇದು ನಿಜವಾಗಿಯೂ ಅದ್ಭುತವಾಗಿದೆ. ಅಜ್ಜನು ಕಣ್ಣು ಮೆಚ್ಚಿ, ಹೌದು, ಆದರೆ ಈ ರಹಸ್ಯವನ್ನು ಎಲ್ಲರೂ ಅರಿಯಬಾರದು. ಇದು ನಮ್ಮ ಕುಟುಂಬದ ರಕ್ಷಣೆಯ ಮುಖ್ಯಾಂಶ. ಅಜ್ಜನ ಕತೆ ಮತ್ತು ಆ ಬಾಗಿಲಿನ ರಹಸ್ಯ ನನ್ನ ಮನಸ್ಸಿನಲ್ಲೇ ಉಳಿಯಿತು. ಅವುಗಳನ್ನು ಎಲ್ಲರಿಗೂ ತಿಳಿಸಲು ನಾನು ಸಿದ್ಧನಾಗಿದ್ದೆ. ಆದರೆ ಅಜ್ಜನ ಮಾತು ನನಗೆ ನೆನಪಾಗತೊಡಗಿತು. ರಹಸ್ಯವೇ ಅದರ ವೈಶಿಷ್ಟ್ಯ.